ಇನ್ನು ಕೆಪಿಎಸ್ಸಿ ನೇಮಕಾತಿ ಹಗರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಸಿಐಡಿ ನೋಟಿಸ್ ಅನ್ನು ನೀಡೋ ಸಾಧ್ಯತೆಗಳಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷರಿಗೆ ನೋಟಿಸ್ ಜಾರಿ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಯಾಕಂತ ಹೇಳಿದ್ರೆ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿದೆ ಎನ್ನಲಾದಂತಹ ಸುದ್ದಿ. ಇನ್ನು ಈ ಹಗರಣ ಸಂಬಂಧ ಶೀಘ್ರದಲ್ಲೇ 29 ಅಭ್ಯರ್ಥಿಗಳಿಗೂ ಕೂಡ ನೋಟಿಸ್ ತಲುಪುತ್ತೆ. ಹಾಸನ ಮೂಲದ ದೂರುದಾರ ಮಂಜುನಾಥ್ರಿಂದ ಹೇಳಿಕೆ ದಾಖಲಾಗಿದೆ. ಮಧ್ಯವರ್ತಿಗಳು ಅಭ್ಯರ್ಥಿಗಳ ನಡುವಿನ ಭ್ರಷ್ಟಾಚಾರದ ಬಗ್ಗೆ ಸಾಕ್ಷ್ಯ ಸಲ್ಲಿಕೆ, ಆಡಿಯೋ ರೆಕಾರ್ಡ್ ಸೇರಿ ದಾಖಲೆಗಳನ್ನ ಸಿಐಡಿಗೆ ಸಲ್ಲಿಸಿದ್ರು ದೂರುದಾರ. ಹಾಗಾಗಿ 29 ಅಭ್ಯರ್ಥಿಗಳ ಪೈಕಿ 17 ಅಭ್ಯರ್ಥಿಗಳ ವಿರುದ್ಧ ಅಕ್ರಮದ ಶಂಕೆ ಇರುವಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಕೆಪಿಎಸ್ಸಿ ನೇಮಕಾತಿಯ ಹಗರಣದ ತನಿಖೆಯನ್ನ ಸಿಐಡಿ ತೆಕ್ಕೆಗೆ ಹಾಕಲಾಗಿದೆ. ದೊಡ್ಡ ಮಟ್ಟದಲ್ಲಿ ಎನ್ಕ್ವೈರಿಗಳು ನಡೆಯುತ್ತೆ. ಹಾಗಾಗಿ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷರಿಗೆ ನೋಟಿಸ್ ನೀಡೋ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಸಿಐಡಿ ಹಗರಣ ಸಂಬಂಧ ಶೀಘ್ರದಲ್ಲೇ 29 ಅಭ್ಯರ್ಥಿಗಳಿಗೂ ಕೂಡ ನೋಟಿಸನ್ನು ಕೊಡಲಾಗುತ್ತೆ. ಹಾಸನ ಮೂಲದ ದೂರುದಾರ ಮಂಜುನಾಥ್ರಿಂದ ಹೇಳಿಕೆ ದಾಖಲಾಗಿದ್ದು ಮಧ್ಯವರ್ತಿಗಳು ಅಭ್ಯರ್ಥಿಗಳ ನಡುವಿನ ಭ್ರಷ್ಟಾಚಾರದ ಬಗ್ಗೆ ಸಾಕ್ಷ್ಯ ಸಲ್ಲಿಕೆ, ಆಡಿಯೋ ರೆಕಾರ್ಡ್ ಸೇರಿದಂತೆ ಆಡಿಯೋ ರೆಕಾರ್ಡ್ಸ್ಗಳಿದೆ. ಹಾಗಾಗಿ ಆಡಿಯೋ ರೆಕಾರ್ಡ್ಗಳು ಸೇರಿದಂತೆ ದಾಖಲೆಗಳನ್ನು ಸಿಐಡಿಗೆ ಈ ದೂರುದಾರನೇ ಸಲ್ಲಿಸಿದ್ದಾರೆ. ಹಾಗಾಗಿ 29 ಅಭ್ಯರ್ಥಿಗಳ ಪೈಕಿ 17 ಅಭ್ಯರ್ಥಿಗಳ ವಿರುದ್ಧ ಅಕ್ರಮದ ಶಂಕೆ ಇರುವಂಥದ್ದು. ಅದರಲ್ಲೂ ಕೂಡ ನಾವಿಲ್ಲಿ ಗಮನಿಸೋದಾದರೆ ಈ ಹಿಂದೆಯೂ ಕೂಡ ಬಹಳಷ್ಟು ಪ್ರಶ್ನೆಗಳು ಉದ್ಭವ ಆಗಿದ್ವು, ಬಹಳಷ್ಟು ದೊಡ್ಡ ಮಟ್ಟದ ಸುದ್ದಿ ಕೂಡ. ಹಾಗಾಗಿ ಅಮಾನತುಗೊಂಡ ಕೆಪಿಎಸ್ಸಿ ಅಧ್ಯಕ್ಷನ ಫೋಟೋ ನೋಡ್ತಾ ಇದ್ದೀರಿ, ಶಿವಶಂಕರಪ್ಪ. ಒಂದು ಕಡೆ ಹಗರಣ ಸಂಬಂಧ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಸೇರಿದಂತೆ ಎಲ್ಲರಿಗೂ ನೋಟಿಸ್ ಇತ್ತು. ಯಾಕಂತ ಹೇಳಿದ್ರೆ ಹಗರಣಕ್ಕೆ ಸಂಬಂಧಿಸಿದಂತೆ ದೂರುದಾರನ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಸಿಐಡಿ. ಹಾಸನ ಮೂಲದ ಮಂಜುನಾಥ್ ಅವರನ್ನ ಸಿಐಡಿ ಅಧಿಕಾರಿಗಳಿಂದ ವಿಚಾರಣೆ ನಡೆಸಲಾಗಿದೆ. ವಿಚಾರಣೆ ನಡೆಸಿ ಅನಂತರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದೆ ಸಿಐಡಿ. ಭ್ರಷ್ಟಾಚಾರ ಸಂಬಂಧ ಮಂಜುನಾಥ್ ಮಧ್ಯವರ್ತಿಗಳು ಮತ್ತು ಅಭ್ಯರ್ಥಿಗಳ ನಡುವಿನ ಸಾಕ್ಷಿಯನ್ನು ನೀಡಿದ್ದಾರೆ. ಭ್ರಷ್ಟಾಚಾರದ ಸಂಬಂಧ ಆಡಿಯೋ ರೆಕಾರ್ಡ್ ಸೇರಿ ಕೆಲ ದಾಖಲೆಗಳನ್ನು ತನಿಖಾಧಿಕಾರಿಗಳಿಗೆ ಸಲ್ಲಿಸಿದ್ರು ದೂರುದಾರ. ಪಶುವೈದ್ಯಾಧಿಕಾರಿ ಹುದ್ದೆ ಪಡೆದ 29 ಮಂದಿ, 17 ಮಂದಿ ಅಭ್ಯರ್ಥಿಗಳು ಅಕ್ರಮ ಎಸಗಿರೋ ಬಗ್ಗೆ ಶಂಕೆ ಇದೆ. ಪರೀಕ್ಷೆ ಹಿಂದಿನ ದಿನ ಈ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿರುವಂಥ ಆರೋಪಗಳು ಕೂಡ ಕೇಳಿಬಂದಿದೆ.